ತುಂಬಿದ ಗರ್ಭಿಣಿ. ನಮ್ಮತ್ತಿಗೆ ಮಗುನ ಕೊಲ್ಲೋದು ಪ್ರಯತ್ನ ಪಟ್ಟೆ. ಸರಸ್ವತಿ ಮತ್ತೆ ಅತ್ತಿಗೆ ಮಧ್ಯೆ ಹುಳಿ ಹಿಂಡೋದಕ್ಕೆ ಪ್ರಯತ್ನ ಪಟ್ಟೆ. ಗೋಪಮ್ಮ ಎಲ್ಲ ಸರಿ, ಆದ್ರೆ ಒಂದು ವಿಷಯ ನಂಗೆ ಇಷ್ಟ ಆಗ್ಲಿಲ್ಲ. ಯಾವ ವಿಷಯ? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚೋ ಕೆಲಸ ಮಾತ್ರ ಮಾಡಬಾರ್ದು. ಆದ್ರೆ ನಿನ್ನ ಯಾವ ಉದ್ದೇಶನೂ ಈಡೇರ್ಲಿಲ್ಲ. ಯಾಕಂದ್ರೆ ಧರ್ಮ ಎಲ್ಲಿರುತ್ತೋ ಅಲ್ಲಿ ದೇವರಿರ್ತಾನೆ. ಎಂಥ ಕಷ್ಟ ಬಂದರೂ ನಂಬಿದ ಭಕ್ತರನ್ನ ಆ ದೇವರು ಕೈ ಬಿಡೋದಿಲ್ಲ. ಈಗಲೂ ನಿನ್ನ ಮೇಲೆ ನಮ್ಗ್ಯಾರಿಗೂ ಕೋಪ ಆಗಲಿ ದ್ವೇಷ ಆಗಲಿ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ಹಣನೇ ಮುಖ್ಯ ಅಂತ ಯಾರು ಅಂದ್ಕೊಂಡಿರ್ತಾರೋ ಅವರು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನಿನಗೂ ಹಣದ ಅಗತ್ಯ ಇತ್ತು ಅನ್ಸುತ್ತೆ, ಅದಕ್ಕೆ ತಪ್ಪು ಮಾಡಿದೀಯ. ಆ ಹಣ ನಿನಗೆ ಕೈತುಂಬ ಸಿಕ್ಕಿದ್ರೆ ಒಳ್ಳೆತನದಿಂದ ಬದುಕಿ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ಒಡವೆಗಳನ್ನು ಕೊಡ್ತಾ ಇದ್ದೀನಿ. ತಗೊಂಡು ಹೋಗಿ ಎಲ್ಲಾದರೂ ಪ್ರಾಮಾಣಿಕವಾಗಿ ಬದುಕು. ವಿಷಯ ಆದ್ಮೇಲೆ ತಪ್ಪು ಮಾಡೋದು ಸಹಜ ಅಮ್ಮ. ಆದ್ರೆ ತಿದ್ಕೊಂಡು ಬದುಕೋದು ದೊಡ್ಡ ಗುಣ. ನೋಡ್ರದಕ್ಕ, ನಿನ್ಮೇಲೆ ನಮ್ಗೇನು ಕೋಪ ಇಲ್ಲ. ಮಗ ಹೇಳ್ದಾಗೆ ಇದನ್ನ ತಗೊಂಡು ಹೋಗಿ ಎಲ್ಲಾದ್ರೂ ಸುಖವಾಗಿ ಬಾಳು. ಇಲ್ಲ ಗೋಪಕ್ಕ, ನಾನೆಲ್ಲ ಹೋಗಲ್ಲ, ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ನಿಮ್ಮ ಪ್ರೀತಿಯ ಋಣನ ನಾನು ತೀರಿಸ್ಬೇಕು. ತಿಳ್ಕೊಂಡು ಬದುಕೋಕೆ ಒಂದೇ ಒಂದು ಅವಕಾಶ ಕೊಡಿ. ಸಾಯೋವರೆಗೂ ಸೇವೆ ಮಾಡಿ ಈ ಮನೆ ಋಣ ತೀರಿಸ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ, ಒಂದೇ ಒಂದು ಅವಕಾಶ ಕೊಡಿ. ಆಯ್ತು ರಾಧಕ್ಕ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಹೇಗೂ ನಾನು ವೆಂಕಟನಾಥ ಸರಸ್ವತಿ ಜೊತೆ ಹೋಗ್ತಾ ಇದ್ದೀನಿ. ಮಾಧವಣ್ಣ ಸೀತಾಕಾನು ಮಠಕ್ಕೆ ಹೊರಟು ಹೋಗ್ತಾರೆ. ಗುರುರಾಜ ಕಮಲಾಗೆ ತಾಯಿ ಸ್ಥಾನದಲ್ಲಿರು. ದಯವಿಟ್ಟು ಮತ್ತೆ ತಪ್ಪು ಮಾಡಬೇಡ. ಇಲ್ಲ ಗೋಪಕ್ಕ, ಖಂಡಿತ ಇಲ್ಲ. ನಾನು ತಾಯಿ ಅಷ್ಟೇ ಅಲ್ಲ, ಈ ಮನೆಗೆ ಕಾವಲಾಗಿರ್ತೀನಿ. ಇದಕ್ಕೆ ಆ ಭಗವಂತನೇ ಸಾಕ್ಷಿ.